ಹೆಸರು ಎ ಮುನಿರಾಜು ಅಂತ. ತಂದೆ ಹೆಸರು ಆಂಜನಪ್ಪ. ನಮ್ಮದು ಚಿಕ್ಕನಹಳ್ಳಿ, ಬಿಕೆಹಳ್ಳಿ ಪೋಸ್ಟು, ಯಲಹಂಕ ತಾಲೂಕು. ನಾಟಿ ವೈದ್ಯ ಪದ್ಧತಿಯಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ತಾಯಿಯವರ ತಾತದಿಂದ ಬಂದಿರೋವಂಥದ್ದು. ತಾಯಿಯವರ ತಾತ ಪ್ಲಸ್ ಅವರು ನಮ್ಮ ತಾಯಿಯವರ ತಮ್ಮ ಅವರು ಮಾಡಿಕೊಂಡು ಅವರಿಂದ ಬಂದಿರೋಂಥದ್ದು. ನನಗೆ ನಮ್ಮ ಗುರು ಮುಖಾಂತರ ಅಂತಂದರೆ ನಮ್ಮ ತಾಯಿ ತಮ್ಮಿಂದನೇ ನಾವೆಲ್ಲ ಸೇರಿ ಮಾಡಿರೋದು ನಾವು. ಆಯುರ್ವೇದಿಕ್ಕು ಮುಂಚೆ ಮನಸ್ಸಿರಲಿಲ್ಲ, ಆದರೆ ಮಾಡಬೇಕು ಅಂತ ಅನ್ನಿಸ್ತು. ಏನಾದರೂ ಒಳ್ಳೇದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಮನ್ಸಿಗೆ ಬಂದು ಸರಿ ಆಯುರ್ವೇದಿಕ್ ಯಾಕೆ ಮಾಡಬಾರ್ದು, ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮತ್ತು ಆಯುರ್ವೇದಿಕ್ ಸ್ಟಾರ್ಟ್ ಮಾಡಿ ಯಾವುದೇ ಕೆಮಿಕಲ್ ಇಲ್ಲ. ಎಲ್ಲ ಕಷ್ಟ ಆಗಲಿ ದೂರದಿಂದ ಈ ಗಿಡಮೂಲಿಕೆಗಳೆಲ್ಲ ತಂದು ಶೇಖರಣೆ ಮಾಡಿ ಟೈಮ್ ಟು ಟೈಮ್ ಏನು ಅದು ಹಿಂದೆ ಪೂರ್ವಿಕರು ಏನು ಆ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಅದನ್ನು ಶುದ್ಧಿ ಮಾಡಿ ರೆಡಿ ಮಾಡಿ ಅದನ್ನು ಕುಟ್ಟಿ ಅದನ್ನು ಪುಟ್ಟಗಳು ಹಾಕಿ ನಾವು ಔಷಧಿ ಮಾಡಿ ನಮ್ಮ ಇವರಿಗೆ ಜನಗಳಿಗೆ ಕೊಡ್ತಾಯಿದ್ರಿ. ದೇವ್ರ ದಯ ಎಲ್ಲ ಕಡೆನೂ ಅದು ಒಳ್ಳೆಯ ಹೆಸರು ಬರ್ತಾಯಿದೆ, ಚೆನ್ನಾಗಿದೆ. ಆಯುರ್ವೇದಿಕ್ಕು ಯಾವತ್ತೂ ಮನುಷ್ಯನಿಗೆ ಕೆಟ್ಟದ್ದು ಮಾಡಲ್ಲ, ಭಾರಿ ಒಳ್ಳೆಯದು. ಅದು ಕೆಟ್ಟದಂತೂ ಆಗಲ್ಲ. ಒಂದು ಕಾಯಿಲೆ ತಗೊಂಡ್ರೆ 10 ಕಾಯಿಲೆ ಹೋಗ್ತೈತೆ. ಅದರಿಂದ ಯಾವುದೇ ತೊಂದರೆ ಇಲ್ಲ, ಜನಗಳು ತಗೊಬೋದು. ಯಾವುದೇ ರೀತಿ ಅದರಿಂದ ತೊಂದರೆ ಮಾಡೋವಂಥ ಕೆಲಸ ಯಾವುದಿಲ್ಲ. ಯಾಕಂದರೆ ಇದು ನಮ್ಮದಲ್ವ, ನಮ್ಮಿಂದೇನು ಬಂದಿಲ್ಲ, ನಾನೇನು ಇದನ್ನು ಬೆಳೆಸಲ್ಲ. ಗಿಡಮೂಲಿಕೆ ಇದೆಲ್ಲ ಭಗವಂತನ ಒಂದು ಸೃಷ್ಟಿ. ಅದರಿಂದ ಹಿಂದೆ ಪೂರ್ವಿಕರು ಮಾಡಿರೋದ್ರಿಂದ ನಾವು ಅದನ್ನ ನೋಡ್ಕೊಂಡು ನಾವು ಮಾಡ್ಕೊಂಬರ್ತಾ ಇದ್ದೀರ ಹೊರತು ಗುರುಗಳು ಏನು ಹೇಳ್ಕೊಟ್ಟಿದ್ರು ಗುರು ಮುಖಾನ ಪ್ಲಸ್ ಅದು ಒಂದು ದಾರಿ ತೋರಿಸ್ತಾಯಿದ್ರೆ ಆ ದಾರಿ ಮುಖಾಂತರ ಬರ್ತಾ ಇದ್ದೀರಿ. ಒಂದು ಔಷಧಿ ಮಾಡಬೇಕಾದ್ರೆ ಇದು ಇಷ್ಟ ಪ್ರಮಾಣ ಆಗಬೇಕು, ಇದು ಹಿಂಗೆ ಮಾಡಬೇಕು ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಮಾಡ್ಕೊಂಡು ಬರೋದ್ರಿಂದ ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ, ಮಾಡ್ತಾ ಇದ್ದೀರಿ ಸರ್. ನಮ್ಮಲ್ಲಿ ಪಾರ್ಶ್ವವಾಯು ಲಕ್ವಾಯಿ ಎರಡೂ ಒಂದೇ, ಪಾರ್ಶ್ವವಾಯು ಲಕ್ವಾಯಿ ಎರಡೂ ಒಂದೇ. ಮತ್ತು ಆಸ್ತಮ, ಅಲರ್ಜಿ, ಚರ್ಮರೋಗ, ಜಾಂಡೀಸು, ಸ್ತ್ರೀರೋಗ, ಕಿಡ್ನಿ ಸ್ಟೋನು ಮತ್ತು ಪೈಲ್ಸು ಇತ್ಯಾದಿಗಳಿಗೆ. ಈಗ ಪಾರ್ಶ್ವವಾಯು ಆಗಿದ್ದ ತಕ್ಷಣ ನಮಗೆ ಫೋನ್ ಮಾಡಿದ್ರೆ ನಾವು ಪ್ರಥಮ ಚಿಕಿತ್ಸೆ ಹೇಳ್ತೀರಿ. 50 ml ಆಗಿದ ತಕ್ಷಣವೇ ಒಂದು 40ರಿಂದ 50 ml ಒಳಗಡೆ ಒಳ್ಳೆ ಒರಿಜಿನಲ್ ಕ್ವಾಲಿಟಿ ಕೋಕೋನಟ್ ಆಯಿಲ್ ಅಂತ ಬರುತ್ತೆ, ಕೊಬ್ಬರಿ ಎಣ್ಣೆ ಅಂತ ಬರುತ್ತೆ. ಅದನ್ನ ಸ್ವಲ್ಪನೇ ಕುಡಿಸಿ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕೊಟ್ಟಾಗ ಮನುಷ್ಯ ಹಾಗೆ ರೆಡಿಯಾಗಿ ಮತ್ತು ಬೆಚ್ಚಗೆ ಅದನ್ನ ಒದಿಸ್ಬಿಟ್ಟು ಸ್ವಲ್ಪ ಕಿವಿಗೆ ಕಾಟನ್ ಎಲ್ಲ ಇಟ್ಬಿಟ್ಟು ನಮಗೆ ಫೋನ್ ಮಾಡಿದಾಗ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಂದುಬಿಟ್ರೆ ಅವನ್ನ ವಿತಿನ್ ಅವರು ಡ್ರಿಂಕ್ಸ್ ಮಾಡ್ದಿರೋ ನ್ಯಾಚುರಲ್ಲಾಗಿ ಬಂದಿರೋದಾದರೆ ಬೇಗ ರೆಡಿ ಮಾಡ್ಬೋದು. ಒಂದು 4-5 ಸಲ ಔಷಧಿ ಕೊಟ್ಟರೆ ರೆಡಿ ಆಗಿಬಿಡ್ತಾರೆ. ಡ್ರಿಂಕ್ಸ್ ಮಾಡಿ ಇದಾಗಿದ್ದರೆ ಅದೊಂದು ಸ್ವಲ್ಪ ಡಿಲೇ ಆಗುತ್ತೆ, ಕೊಡ್ಬೋದು. ಅದ್ರ ನರಗಳೆಲ್ಲ ವೀಕ್ ಆಗಿರ್ತೈತೆ, ಅದನ್ನ ಕೊಡ್ಬೋದು. ಆಸ್ತಮಾಗೆ ಏನಾಗುತ್ತೆ ಅಂದರೆ ಕೆಲವರಿಗೆ ಬಿಡಿ ಕುಡಿದು ಹಳ್ಳಿಗಳ ಕಡೆ ಕಫ ಜಾಸ್ತಿ ಆಗಿ ಅದು ಆಸ್ತಮಾ ಥರನೇ ಕಾಣುತ್ತೆ. ಮತ್ತು ಕೆಲವರು ನ್ಯಾಚುರಲ್ ಆಗಿದ್ದು ಅದು ಆಸ್ತಮಾ ಬರ್ತಾ ಇರುತ್ತೆ. ಇರೋಕ್ಕಾಗಲ್ಲ, ಕೆಮ್ಮು ಜಾಸ್ತಿ ಇರುತ್ತೆ, ಗೊರ ಅಂತ ಇರ್ತಾರೆ, ನಿದ್ದೆ ಬರಲ್ಲ, ಭಯಂಕರ ಇದಿರ್ತೈತೆ. ಆ ಥರದವ್ರಿಗೆಲ್ಲನೂ ಔಷಧಿ ಇದೆ. ಆಸ್ತಮಾ ಒಂದು ಪಾಕಿಟ್ ತಿಂದರೆ ಅವರೇ ನೆಕ್ಸ್ಟ್ ನಮ್ಗೆ ಹೇಳ್ತಾರೆ ಅದು ಆಯುರ್ವೇದಿಕ್ಕಿಂದ ಮಾಡಿರೋವಂಥದ್ದು, ಯಾವುದೇ ಕೆಮಿಕಲ್ ಇಲ್ಲ. ಅದನ್ನು ತಿಂದುಬಿಟ್ಟು ಅನುಭವ ನೋಡ್ಬೋದು. ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ, ಎಲ್ರಿಗೂ ವಾಸಿ ಆಗಿದೆ. ಹುಡ್ಕೊಂಬರ್ತಾ ಇದ್ದಾರೆ, ಬೆಂಗಳೂರಿಂದನೂ ಹುಡ್ಕೊಂಬರ್ತಾರೆ, ತುಮಕೂರಿಂದನೂ ಹುಡ್ಕೊಂಬರ್ತಾರೆ, ಕೈವಾರ ಕಡೆಯಿಂದನೂ ಬರ್ತಾರೆ, ಮಂಡ್ಯದಿಂದನೂ ಬರ್ತಾರೆ, ಎಲ್ಲ ಬಂದು ತಗೊಂಡೋಗ್ತಾ ಇದ್ದಾರೆ. ಅದು ಹೈ ಕ್ಲಾಸ್ ರಿಸಲ್ಟ್ ಇದೆ. ಸರ್ ನಮಸ್ತೆ, ನಾನು ಲಕ್ಷ್ಮಣ ಅಂತ. ಸೊ ನಾಟಿ ಔಷಧದಲ್ಲಿ ತುಂಬ ದೀರ್ಘಕಾಲ ಅದು ಇದು ಅಂತ ಹೇಳ್ತಾರೆ ಪಾರಂಪರಿಕ ವೈದ್ಯದಲ್ಲಿ. ಸೊ ಈಗ ಇವರು ಮುನ್ರಾಜವರಾಗಲಿ, ಈಗ ನಾವು ತಗೊಳ್ತಾ ಇರೋ ಔಷಧಿಗಳಾಗಲಿ ತುಂಬ ಚೆನ್ನಾಗಿ ಕೆಲಸಗಳು ಮಾಡುತ್ತೆ. ಈಗ ನಾವು ನೋಡ್ದಂಗೆ ಸುಮಾರು 10-6 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದಾರೆ, ಔಷಧಿಗಳು ತಗೊಳ್ತಾ ಇದ್ದಾರೆ, ಎಲ್ರಿಗೂ ಚೆನ್ನಾಗಿ ಆಗ್ತಾ ಇದೆ. ಎಲ್ಲರಿಂದನೂ ಒಂದು ಒಳ್ಳೆ ಗುಡ್ ರೆಸ್ಪಾಂಡ್ ಬರ್ತಾ ಇದೆ. ಅದನ್ನು ನೋಡಿ ನಮಗೂ ಸಂತೋಷ ಆಗ್ತಾ ಇದೆ. ಈ ಒಂದು ಆಯುರ್ವೇದ ಮತ್ತು ನಮ್ಮ ನಾಟಿ ಪಾರಂಪರಿಕ ವೈದ್ಯ ಏನಿದೆ ಅದ್ರ ಬಗ್ಗೆ ಜನರಲ್ಲಿ ಎಲ್ರಿಗೂ ಅರಿವು ಮೂಡಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೆ ಸರ್. ಈಗ ಚರ್ಮ ರೋಗ ಅಂತಂದು ಹಳ್ಳಿಗಳ ಕಡೆ ಮತ್ತು ಜಾಸ್ತಿ ಹಳ್ಳಿಗಳ ಕಡೆನೇ ಜಾಸ್ತಿ ಬರ್ತಾ ಇರೋದು. ಈ ಗಿಡಗಳಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಈ ಕೊಳಕು ಮಂಡಲ ಅಂತ ಇರುತ್ತೆ, ಅದೆಲ್ಲ ಉಸಿರು ಬಿಟ್ಟುಬಿಟ್ಟಿರ್ತೈತೆ ಈ ಗಿಡಗಳ ಮೇಲೆ, ಇದ್ರ ಮೇಲೆ ಎಲ್ಲ.
ಅದೆಲ್ಲ ಟಚ್ ಆದಾಗ ಇದಾದಾಗ ಅದೆಲ್ಲನೂ ಉಳುಕಾಟದ ಥರ ಅಂತ ಆಗ್ಬಿಟ್ಟಿರ್ತೈತೆ. ಆ ಉಳುಕಾಟಕ್ಕೆ ಔಷಧಿ ನಾನು ಕೊಡ್ತೀನಿ. ಔಷಧಿ ಅವರೇ ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದು, ಅವ್ರಿಗೂ ಹೇಳ್ಬಿಡ್ತೀನಿ. ಈಶ್ವರಿ ಸಿಗುತ್ತೆ, ಮತ್ತು ಸ್ವಲ್ಪ ಅದಕ್ಕೆ ಕಲ್ಲುಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅರೆದ್ಬಿಟ್ಟು ಅದು ಹಾಕಿದ್ರೆ ಹೋಗುತ್ತೆ. ಇಲ್ಲ ನಮ್ಗೆ ಅದು ಆಗಿಲ್ಲ, ನಮ್ಗೆ ಆ ಥರ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಆಯಿಲ್ ಮಾಡಿರ್ತೀನಿ, ಆಯಿಲ್ ಕೊಡ್ತೀನಿ, ಆಯಿಲ್ ಹಾಕಿ ವಾಸಿ ಮಾಡ್ಕೊಬೋದು. ಮತ್ತು ಇದು ಇಸ್ಪ್ರಿ ಬರುತ್ತೆ, ಕಾಲಲ್ಲಿ ಇಸ್ಪ್ರಿ ಇರುತ್ತೆ, ಅದು ಭಯಂಕರ ಹಿಂಸೆ ಕೊಡ್ತೈತೆ. ಅಷ್ಟಿಷ್ಟಲ್ಲ, ಅವನು ಏನಕ್ಕೆ ಬದುಕಿದ್ದಾನಪ್ಪ ಅಂತ ಅನಿಸ್ಬಿಡ್ತೈತೆ. ಆ ಇಸ್ಪ್ರಿಗೆ ನಮ್ಮಲ್ಲಿ ಔಷಧಿ ಇದೆ, ಮಾಡಿಕೊಡ್ತೀನಿ. ಅವರು ಒಂದು ಫೋಟೋ ಹಾಕಿದ್ರೆ, ಅವ್ರು ಬರೋಷ್ಟೊತ್ತಿಗೆ ನನಗೆ ಫೋಟೋ ಹಾಕಿದ್ರೆ ನಾನು ಅವ್ರು ವಾಪಸ್ ಕಳಿಸಲ್ಲ. ಬಂದಿದ ತಕ್ಷಣ ಔಷಧಿ ಸಮೇತ ಕೊಡ್ತೀನಿ. ಅವ್ರು ಇಲ್ಲಿಗೆ ಬಂದು ನೋಡಿ ವಾಪಸ್ ಕಳಿಸೋವಂಥದ್ದು ಬೇಡ. ಅವರು ಒಂದು ವಾಟ್ಸಪ್ಗೆ ಒಂದು ಫೋಟೋ ಹಾಕಿದ್ರೆ ನನಗೆ ಇಷ್ಟಿದೆ, ಈ ಥರ ಇದೆ ಅಂತಂದರೆ ಅವ್ರು ಬರೋಷ್ಟೊತ್ತಿಗೆ ಔಷಧಿ ರೆಡಿ ಮಾಡಿರ್ತೀನಿ, ಮಾಡಿಬಿಟ್ಟು ಹಾಕಿ ಅವ್ರಿಗೆ ಔಷಧಿ ಕೊಡ್ತೀನಿ. ಇಸ್ಬಿಗಿನೂ ಔಷಧಿ ಕೊಡ್ತೀನಿ, ಅದು ವಾಸಿ ಆಗುತ್ತೆ. ಚರ್ಮ ರೋಗಗಳಲ್ಲಿ ಆಲ್ಮೋಸ್ಟ್ ಯಾವುದಾದ್ರೂ ಇರಲಿ ಔಷಧಿ ಕೊಡ್ತೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಔಷಧಿ ಕೊಡ್ತೀನಿ. ವಾಸಿ ಆಗ್ತೈತೆ, ವಾಸಿ ಆಗಿದೆ. ಮತ್ತು ಈ ದನಗಳಿಗೂ ಹಸುಗಳಿಗೂ ಆಗಿರ್ತೈತೆ, ಅಲ್ಲಿ ಸ್ವಲ್ಪ ಆಗಿರ್ತೈತೆ, ಅದಕ್ಕೂ ಅದೇ ಎಣ್ಣೆನೇ ಕೊಡ್ತೀನಿ. ಹಸುಗಳಿಗೂ ಹಾಕ್ಬೋದು. ಕೆಲವು ಗಿಡಮೂಲಿಕೆಗಳು ತೋರಿಸ್ತೀನಿ. ಎಲ್ಲ ಕಡೆಯೂ ಸಿಗುತ್ತೆ, ಸಿಗದಿದ್ದಂಥ ಕಡೆ ಅಂತೇನಿಲ್ಲ. ರೋಡ್ ಸೈಡಲ್ಲಿ ಇರುತ್ತೆ, ಆದರೆ ರೋಡ್ ಸೈಡಲ್ಲಿ ಬೇಡ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಕೆಲವರೆಲ್ಲ ನಿಂತು ರೀಸಸ್ ಎಲ್ಲ ಮಾಡಿರ್ತಾರೆ, ಅದರಿಂದ ಬೇಡ. ಸ್ವಲ್ಪ ಒಳಗಡೆ ಹೋಗಿ ತಗೊಳ್ಳಿ. ಕೆಲವು ಗಿಡಮೂಲಿಕೆಗಳೆಲ್ಲನೂ ತೋರಿಸ್ತೀನಿ, ಅದರಲ್ಲಿ ಯೂಸ್ ಮಾಡ್ಕೊಳ್ಳಿ. ಆಗಿಲ್ಲ ಅಂತಂದರೆ ನಮಗೆ ನೀವು ಫೋನ್ ಮಾಡಿ ಕೇಳ್ಬೋದು, ಇಲ್ಲ ಬರ್ಬೋದು, ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಕೆಲವು ಗಿಡಮೂಲಿಕೆಗಳು ಕಿತ್ಕೊಂಡ್ಬಂದಿದ್ದೀನಿ. ಇದು ಡಾವ್ರ್ ಡೆಂಗಿ ಅಂತ ಹೇಳ್ತಾರೆ. ಇದು ಸುಮಾರು ಕಾಯಿಲೆಗೆ ಆಗುತ್ತೆ. ಇದು ಬೂಸ್ಟರ್ಗಿರ್ಬೋದು. ಬೂಸ್ಟರ್ಗೆ ಈಗ 24 ಐಟಮ್ ಅಂತ ನಾವು ಬೂಸ್ಟರ್ ಮಾಡ್ತೀವಿ. 24 ಐಟಮ್ ಹಾಕಿ, ಇಲ್ಲ 108 ಇಲ್ಲ 124 ಐಟಮ್ ಎಲ್ಲ ಹಾಕಿ, ಮತ್ತು ಸಿಗೋವಂಥವನ್ನು ಆಯ್ಕೆ ಮಾಡಿ, ಮತ್ತು ಅಂಗಡಿಯಿಂದ ಒಂದಷ್ಟು ತಂದು ಹಾಕಿ ಮಾಡ್ತೀವಿ. ಇದು ಹೈ ಕ್ಲಾಸ್ ಕೆಲಸ ಮಾಡುತ್ತೆ. ಇದು ಆಸ್ತಮಾಗೂ ಕೆಲಸ ಮಾಡುತ್ತೆ, ಸುಮಾರು ಕೆಲಸನೂ ಇದು ಮಾಡುತ್ತೆ ಸರ್. ಇದೊಂದು. ಮತ್ತು ಇದು ಗಡ್ಡಿ ಶಾಮಂತಿ ಅಂತಾರೆ. ಗಡ್ಡಿ ಶಾಮಂತಿ ಅಂತಂತಾರೆ. ಇದು ಅಷ್ಟೇ. ಇದೂ ಕೆಲವು ಗಾಯಗಳಿಗೂ ಹಚ್ಚಿಬಿಟ್ಟು ಸ್ವಲ್ಪ ಸುಣ್ಣ ಹಾಕಿ ತೆಗೆದುಬಿಟ್ಟು ಗಾಯಗಳಿಗೆ ಇಡ್ತಾರೆ, ವಾಸಿ ಆಗುತ್ತೆ. ಮತ್ತು ಇದು ಹೊಟ್ಟೆಗೂ ತಗೊಂತಾರೆ. ಬೂಸ್ಟರ್ಗೆ ಇದು ಹೈ ಕ್ಲಾಸ್ ಕೆಲಸ ಮಾಡುತ್ತೆ. 108 ಮೂಲಿಕೆಗಳ ಜೊತೆಲಿ ಇದನ್ನೂ ಆಗಿದಾಗ ಕೆಲಸ ಮಾಡುತ್ತೆ. ಇದು ತುಂಬೆ ಸೊಪ್ಪು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಗೊತ್ತಿರೋದೆ. ಈ ತುಂಬೆ ಸೊಪ್ಪು ಸ್ವಲ್ಪ ಇದಾಗಿರ್ತೈತೆ, ಥೈರಾಯ್ಡ್ ಗಂತಿ ಅಂತ ಆಗಿರ್ತೈತೆ. ಈ ಸೊಪ್ಪನ್ನು ಕಿತ್ತು ಸುಣ್ಣ ಸ್ವಲ್ಪ ಹಾಕಿ ತೆಗೆದುಬಿಟ್ಟು ಅದು ಮಸಾಜ್ ಮಾಡ್ಕೊಂಡಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಹೈ ಕ್ಲಾಸ್ ಕೆಲಸ ಮಾಡುತ್ತೆ. ಮತ್ತು ಇದನ್ನು ತಂಗಡಿ ಅಂತ ಅಂತಾರೆ. ಇದನ್ನು ಬಂದು ಹಿಂದಿನ ಕಾಲದಲ್ಲಿ ಟೀ ಕಾಫಿ ಯಾರು ಕುಡಿತಿರಲಿಲ್ಲ. ಇದರದ್ದು ಹೂವು ಸೇಕರಣೆ ಮಾಡ್ತಿದ್ರು. ಈ ಹೂವು ಸೇಕರಣೆ ಮಾಡಿ ಹೂವು ಗರಿನೆಲ್ಲ ಬಿಡಿಸಿ ನೆರಳಲ್ಲಿ ಒಣಗಿಸ್ಕೊಂಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಡಿಕಾಷನ್ ಕಾಫಿ 4 ಜನ ಇದ್ದರೆ 4 ಜನಕ್ಕೆ ನಾವು ಏನು ಈಗ ಟೀ ಕಾಫಿ ಏನು ಮಾಡ್ತಾರೆ ಅದೇ ರೀತಿ ಮಾಡ್ಕೊಂಬಿಟ್ಟು ಅದು ಸ್ವಲ್ಪ ಅವರು ಹಾಲು ಹಾಕೊಂಡು ಮಾಡ್ಕೊಬೋದು. ಇಲ್ಲಾಂದ್ರೆ ಹಂಗೆ ಹಾಕಿ ಸ್ವಲ್ಪ ಬೆಲ್ಲ ಹಾಕೊಂಡು ಕುಡಿದಾಗ ಇದನ್ನ ಕುಡಿತಾ ಇದ್ರಿ. ಇದು ಮನುಷ್ಯನಿಗೆ ತುಂಬ ಒಳ್ಳೆಯದೇನು ಕೆಟ್ಟದೇನಲ್ಲ, ಭಾರಿ ಒಳ್ಳೆಯದು. ಅಷ್ಟು ಕೆಲಸ ಮಾಡ್ತೈತೆ ಸರ್. ಇದು ಉತ್ರಾಣಿ ಗಿಡ ಅಂತಾರೆ. ಈ ಉತ್ರಾಣಿ ಗಿಡ ಕಿಡ್ನಿಯಲ್ಲಿ ಸ್ಟೋನ್ ಇರುತ್ತೆ. ಕೆಲವರಿಗೆ ಸ್ವಲ್ಪ ಒಂದು 4 mm 5 mm ಇನ್ನೂ ಕಮ್ಮಿ ಇರೋ ಅಂಥದ್ದು, ಅದನ್ನು ಅವರೇ ಮನೆಯಲ್ಲೇ ವಾಸ ಮಾಡ್ಕೊಬೋದು. ಇದೊಂದು 4 ರಿಂದ 5 ಎಲೆ ಕಿತ್ಕೊಂಬಿಟ್ಟು ನೀರಲ್ಲಿ ತೊಳ್ಕೊಂಬಿಟ್ಟು, ಯಾಕಂದರೆ ಈ ಎಲೆಯಲ್ಲಿ ಸ್ವಲ್ಪ ಗೂಡು ಅದು ಇದೆಲ್ಲ ಇರುತ್ತೆ, ಆ ಗೂಡನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟು ಒಂದು 6 ಎಲೆ, ಇವು ಚಿಕ್ಕ ಎಲೆ ಇರೋದ್ರಿಂದ ಒಂದು 7-8 ಎಲೆ ಕಿತ್ಕೊಳ್ಳಿ. ದೊಡ್ಡ ಎಲೆ ಇದ್ದರೆ ಒಂದು 6-7 ಎಲೆ ಕಿತ್ಕೊಂಬಿಟ್ಟು ಬಾಯಲ್ಲಿ ಹಾಕೊಂಡು ನೀರಾಗಿ ತೊಳ್ಕೊಂಬಿಟ್ಟು ಬಾಯಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅಗದ್ಬಿಟ್ಟು ನುಂಗ್ಬಿಟ್ಟು 1 ಲೀಟ್ರ್ 1.5 ಲೀಟ್ರ್ ನೀರು ಕುಡಿದ್ರೆ, ಖಾಲಿ ಹೊಟ್ಟೆಯಲ್ಲಿ ತಿಂದ್ಬಿಟ್ಟು ನೀರು ಕುಡಿದ್ರೆ ಕಿಡ್ನಿ ಸ್ಟೋನು ಕರಗೋಗಲ್ಲ, ಪೀಸ್ ಆಗಿ ರೀಸಸ್ಸಲ್ಲಿ ಆಚೆ ಬರುತ್ತೆ. ಇದು ಮುಟ್ಟಿದ್ರೆ ಮುನಿ ಅಂತಾರೆ. ಇದರಲ್ಲೆಲ್ಲ ಸ್ವಲ್ಪ ಮುಳ್ಳಿರುತ್ತೆ. ರೋಡ್ ಸೈಡಲ್ಲಿ ಅಲ್ಲಿ ಇರೋದಂಥದ್ದು ಬೇಡ, ಯಾಕಂದ್ರೆ ರೀಸಸ್ ಎಲ್ಲ ಮಾಡಿರ್ತಾರೆ. ಇದನ್ನು ಆದಷ್ಟು ಸ್ವಲ್ಪ ಒಳಗಡೆ ಇರೋವಂಥದ್ದು ಸ್ವಲ್ಪ ಹೋಗಿ ಹುಡುಕೊಳ್ಳಿ. ಯಾರಿಗೆ ಆಸ್ತಮಾ ಇರುತ್ತಲ್ವ ಅವರು ಹೋಗ್ಬಿಟ್ಟು ಒಂದು ಏನಾದ್ರು ತಗೊಂಡು ಇದನ್ನು ತೋಡಿ
ತೊಳೆದ್ಬಿಟ್ಟು ಇದೊಂದು ಬೇರು ತಗೊಳ್ಳಿ. ಬೇರು ತಗೊಂಡು ಆ ಬೇರನ್ನ ನೀಟಾಗಿ ವಾಶ್ ಮಾಡಿ ತೊಳ್ಕೊಳ್ಳಿ. ತೊಳ್ಕೊಂಬಿಟ್ಟು ನೀವು ಒಬ್ಬರಿಗೆ ಆದರೆ ಒಂದು 200 ಗ್ರಾಮ್ ವಾಟ್ರ್ ಹಾಕಿ ಈ ಬೇರನ್ನ ಸ್ವಲ್ಪ ಜಜ್ಜಿಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ಟು 200 ಗ್ರಾಮ್ ವಾಟ್ರನ್ನ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸಣ್ಣ ಉರಿಯಲ್ಲಿ ಇಟ್ಟು ಕಾಯಿಸಿ ಅದನ್ನು ಒಂದು 50 ಗ್ರಾಮ್ ಆಗಷ್ಟು ತಗೊಂಡಿದ್ದಾದಮೇಲೆ ಆ ನೀರನ್ನ ತಣ್ಣಗೆ ಮಾಡಿಕೊಂಡು ನೀವು ಕುಡಿದಾಗ ಅದು ಆಸ್ತಮ ಕಮ್ಮಿ ಆಗುತ್ತೆ. ಆ ಥರ ಮಾಡಿ ಫಸ್ಟ್ ಒಂದು ಸಲ ಮಾಡಿ, ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಸಲ ಮಾಡಿ. ಗೊತ್ತಾಗಿಲ್ಲ ಅಂತಂದ್ರೆ ವೈದ್ಯರ ಸಲಹೆ ತಗೊಳೋದು ತುಂಬ ಒಳ್ಳೆಯದು. ಮಾಡಿ. ಮತ್ತು ವೀಕ್ಷಕರೇ, ಇನ್ನೊಂದು ಇದರಲ್ಲೇ ಇದು ಪೈಲ್ಸಿಗೆ ಆಗುತ್ತೆ. ಈ ಎಲೆನೆಲ್ಲ ಸ್ವಲ್ಪ ಸೇಕರಣೆ ಮಾಡ್ಕೊಳ್ಳಿ. ಸ್ವಲ್ಪ ಸೇಕರಣೆ ಮಾಡ್ಕೊಂಡು ಒಂದು ಇಡಿಯಷ್ಟು ತಗೊಳ್ಳಿ. ಎಲೆ ಯಾವ ರೀತಿ ಅಂದರೆ ನೀವು ಕೈಲಿ ಕೀಳೋಕ್ಕಾಗಲ್ಲ, ಒಂದು ಕತ್ರಿನ ಏನಾದರೂ ತೊಗೊಂಡೋಗಿ ಎಲ್ಲ ಈ ಥರ ಹಿಂಗೆ ಕಿತ್ಕೊಳ್ಳಿ. ಈ ಥರ ಎಲ್ಲ ಸೇಕರಣೆ ಮಾಡಿದ್ದಾದಮೇಲೆ ಕ್ಲೀನಾಗಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ಒಂದು 2-3 ಸಲ ತೊಳ್ಕೊಂಬಿಟ್ಟು ಇದನ್ನು ಒಳ್ಳಲ್ಲಿ ಹಾಕ್ಕೊಂಬಿಟ್ಟು ಕುಟ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಕುಟ್ಟಿದ್ದಾದಮೇಲೆ ರಸ ಬರುತ್ತೆ. ರಸನ ಹಿಂಡ್ಕೊಳ್ಳಿ. ಕುಟ್ಟೋಕ್ಕಾಗಿಲ್ಲ ಅಂತಂದರೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ. ಮಿಕ್ಸಿಯಲ್ಲಿ ಹಾಕ್ಕೊಂಬಿಟ್ಟು ಆ ಸೊಪ್ಪನ್ನ ಈ ಸೊಪ್ಪಿದೆಯಲ್ಲ, ಈ ಸೊಪ್ಪನ್ನು ತೆಗೆದು ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ. ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕಬೇಕು. ಮಿಕ್ಸಿಯಲ್ಲಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿದ್ದಾದಮೇಲೆ ರಸ ಹಿಂಡ್ಕೊಳ್ಳಿ. 40 ml ರಸ ಬರ್ತೈತೆ. ಆ ರಸನ ತಗೊಂಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಿಮಗೆ ಪೈಲ್ಸು ಹೋಗುತ್ತೆ. ಒಂದು 2 ಸಲ 3 ಸಲ ಮಾಡಿ. ಇಲ್ಲ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ವೈದ್ಯರಿಗೆ ಫೋನ್ ಮಾಡಿ ಸಲಹೆ ತಗೊಳ್ಳಿ. ಸಲಹೆ ತಗೊಂಡು ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ನಮ್ಮೂರು ಬಂದು ಮುತುಗದಹಳ್ಳಿ ಅಂತೇಳಿ. ನಮ್ಮ ಹೆಸರು ಬಂದು ಪಿಳ್ಳಪ್ಪ ಅಂತ. ನಮಗೆ ಯಾರೋ ಹೇಳಿದ್ರು ಸ್ವಲ್ಪ ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ. ನಮ್ಮ ಸ್ನೇಹಿತರು ಬಂದು ಹಿಂದಗಡೆ ವೈದ್ಯರು ಇದ್ದಾರೆ ಚಿಕ್ಕನಹಳ್ಳಿಯಲ್ಲಿ, ಮುನ್ರಾಜು ಅಂತೇಳಿ, ಅವರು ನೋಡ್ತಾರೆ ಅಂತ ಹೇಳಿದ್ರು. ಸರಿ, ನಾನು ನೋಡೋಣ ಅಂಥೇಳಿ ಬಂದೆ ಇಲ್ಲಿ. ಕೇಳೋದನ್ನು, ಮುನ್ರಾಜ್ ಅವರೇ, ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ನೋಡಿ, ಹೆಲ್ತ್ ಪ್ರಾಬ್ಲಮ್ಮು ಅಂತ. ಸರಿ, ನಾನು ನಿಮಗೆ ಮೆಡಿಷನ್ ಕೊಡ್ತೀನಿ ನೋಡಿ ಸ್ವಲ್ಪ ಅಂತ ಹೇಳಿದ್ರು. ಆಮೇಲೆ ಕೊಡ್ರಿ ಅಂತ ನಾನು ಕೇಳಿದೆ. ಆಮೇಲೆ ಕೊಟ್ಟರು, ತಗೊಂಡೋದೆ. ಸುಮಾರು ಬಂದು ಒಂದು 2 ತಿಂಗಳು 3 ತಿಂಗಳು ಯೂಸ್ ಮಾಡಿದೆ. ನನಗೆ ಸ್ವಲ್ಪ ಗುಣ ಕಂಡು ಬಂತು. ಪರವಾಗಿಲ್ಲ ಅಂತೇಳಿ ಮತ್ತೆ ಇವತ್ತು ಬಂದೆ. ನಮಗೆ ಭಾಳ ಈಗ ಗುಣ ಆಗಿದೆ. Click on the bell icon to watch our latest videos.